ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಸಮ್ಮರ್ ಸ್ಲಾಮ್ ಹತ್ರ ಬರ್ತಾ ಇದೆ ಅಂಡ್ ಇನ್ನ ಉಳಿದಿರೋದು ಒಂದೇ ಒಂದು ವಾರ ಅಷ್ಟೇ. ಅಂಡ್ ಡಬ್ಲ್ಯೂ ಅವರು ಟೋಟಲ್ ಆಗಿ 12 ಮ್ಯಾಚ್ ನ ಸಮ್ಮರ್ ಸ್ಲಾಮ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಎಸ್, 12 ಮ್ಯಾಚ್ ಯಾವುದು ಅಂತ ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ನಮಗೆ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಎಲ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಲಿವ್ ಮಾರ್ಗನ್ ಹಾಗೆ ಇಯೋಸ್ಕೈ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಯಾಮಿ ಝೈನ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ನಂಬರ್ 1 ಕಂಟೆಂಡರ್ ಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡ್ಯಾನ್ ಔಸಿನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಚಾಡ್ ಗೇಬಲ್ ಹಾಗೆ ಪೆಂಟಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಗಂತರ್ ಹಾಗೆ ನಿಕ್ ಆಲ್ಡಿಸ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಎಲನೈಟ್ ಸೋಲೋಸಿಕೋವಾ ರಾಯ್ಸ್ ಕೀಸ್ ವರ್ಸಸ್ ದ ಉಸೋಸ್ ಹಾಗೆ ಜೇಕಬ್ ಫಾಟ್ ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ದಿ ಬೆಲ್ಲಾ ಟ್ವಿನ್ಸ್ ಅಂಡ್ ಪೇಜ್ ವರ್ಸಸ್ ಫೇಟಲ್ ಇನ್ಫ್ಲೂಯೆನ್ಸ್ ಅವರ ನಡುವೆ ಒಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಇಂಟರ್ಮ್ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 5-way ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸ್ಟಿಫನಿ ಸ್ಟ್ಯಾಟನ್, ಜೇಡ್ ಕಾರ್ಗಿಲ್, ಚೆಲ್ಸಿ ಅಗ್ರೀರ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾರೆ. ಇನ್ನ ಉಳಿದಿರೋ ಸ್ಪಾಟ್ ಅಲ್ಲಿ ಯಾರು ಬರ್ತಾರೆ ಅಂತ ನೋಡಬೇಕು. ಅಂಡ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಟ್ರಿಕ್ ವಿಲಿಯಂ ಹಾಗೆ ಬೇರಿಂಗ್ ಕಾರ್ಬೆನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ 12 ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಇನ್ನ ಒಂದು ಮ್ಯಾಚ್ ಅಥವಾ 2 ಮ್ಯಾಚ್ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಅಂಡ್ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಕಾರ್ಡ್ ನಿಜವಾಗ್ಲೂ ಕೂಡ ಒಂದು ರೀತಿ ಕಿಕ್ ನ ಕೊಡ್ತಾ ಇದೆ. ಮ್ಯಾಚ್ ಕಾರ್ಡ್ ಜೊತೆಗೆ ಒಂದು ಕಾನ್ಸೆಪ್ಟ್ ಸ್ಟೇಜ್ ಆರ್ಟ್ ಕೂಡ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಸ್ಟೇಜ್ ಯಾವ ರೀತಿ ಇರಬಹುದು ಅಂತ ಕಾನ್ಸೆಪ್ಟ್ ಆರ್ಟ್ ರಿಲೀಸ್ ಆಗಿದೆ. ನಿಜವಾಗ್ಲೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇನ್ನು ಕೂಡ ಸ್ಟೇಜ್ ಡಿಸೈನ್ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬರ್ತಾ ಇಲ್ಲ. ಬಟ್ ಈ ರೀತಿನೂ ಕೂಡ ಡಬ್ಲ್ಯೂ ಅವರು ಸ್ಟೇಜ್ ಏನಾದರೂ ಪುಲ್ ಮಾಡಿದ್ರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ವರ್ಷದಲ್ಲಿ 2 ಸ್ಟೇಜ್ಗೆ ನಾವು ಸಿಕ್ಕಾಪಟ್ಟೆ ಕಾಯ್ತಾ ಇರ್ತೀವಿ. ರಸಲ್ ಮೇನಿಯಾ, ಅದು ಬಿಟ್ರೆ ಸಮ್ಮರ್ ಸ್ಲಾಮು. ರಸಲ್ ಮೇನಿಯಾ ಸ್ಟೇಜ್ ಕತೆ ಮುಗಿತು. ಅಂಡ್ ಈಗ ನೋಡಬೇಕು, ಸಮ್ಮರ್ ಸ್ಲಾಮ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗಿಂತನೂ ಕೂಡ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾ ಇರೋ ಕಾರಣ ಈ ಬಾರಿ ಸಮ್ಮರ್ ಸ್ಲಾಮ್ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಶೀಲ್ಡ್ ಬಗ್ಗೆ. ಎಸ್, ಡೀನ್ ಎಂಬ್ರೋಸ್, ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಈ ಮೂವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮ್ಮೆಲ್ಲರ ಡ್ರೀಮ್ ಮ್ಯಾಚ್. ಬಟ್ ಈ ಒಂದು ಮ್ಯಾಚ್ ಹಿಂದೆ ಆಗ್ಲೇ ಆಗೋಗಿದೆ. ಎಸ್, ಕರೆಕ್ಟ್ ಆಗಿ ಇವತ್ತಿಗೆ 10 ವರ್ಷದ ಹಿಂದೆ ಡಬ್ಲ್ಯೂ ಬ್ಯಾಟಲ್ ಗ್ರೌಂಡ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅಲ್ಲಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮಾಡಿದ್ರು. ನಿಜವಾಗ್ಲೂ ಸಿಂಪಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಬಿಗ್ಗೆಸ್ಟ್ ಟ್ರಿಪಲ್ ಥ್ರೆಡ್ ಮ್ಯಾಚ್. ಈವನ್ ಆ ಒಂದು ಮ್ಯಾಚ್ ಅಲ್ಲಿ ಕಮೆಂಟೇಟರ್ಸ್ ಕೂಡ ಹೇಳಿದ್ರು, ಇದು ರಸಲ್ ಮೇನಿಯಾ ಕ್ಯಾಲಿಬರ್ ನ ಮ್ಯಾಚ್ ಅಂತ. ಡೀನ್ ಎಂಬ್ರೋಸ್ ಅವರು ತನ್ನ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇದ್ರು. ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಏನಾದ್ರೂ ಗೆದ್ದಿದ್ರೆ ಆ ಒಂದು ಡಬ್ಲ್ಯೂ ಚಾಂಪಿಯನ್ಶಿಪ್ ಮಂಡೇ ನೈಟ್ ಗೆ ಹೋಗ್ತಾ ಇತ್ತು. ನಮ್ಮ ಡೀನ್ ಎಂಬ್ರೋಸ್ ಅವರು ಗೆದ್ದಿದ್ರಿಂದ ಡಬ್ಲ್ಯೂ ಚಾಂಪಿಯನ್ಶಿಪ್ ಸ್ಮ್ಯಾಕ್ ಡೌನ್ ಗೆ ಹೋಯ್ತು. ಆ ಒಂದು ಟೈಮ್ ಅಲ್ಲಿ ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ಸ್ಪ್ಲಿಟ್ ಆಗ್ತಾ ಇತ್ತು. ಅಂಡ್ ಅದರಿಂದನೂ ಕೂಡ ಈ ಒಂದು ಮ್ಯಾಚ್ ಗೆ ಇಂಟ್ರೆಸ್ಟ್ ಇತ್ತು. ಅಂಡ್ ನಿಜವಾಗ್ಲೂ ಈ ಒಂದು ಮ್ಯಾಚ್ ರಸಲ್ ಮೇನಿಯಾ ಸ್ಟೇಜ್ ನ ಡಿಸರ್ವ್ ಮಾಡೋದು. ಬಟ್ ಡಬ್ಲ್ಯೂ ಅವರು ನಾರ್ಮಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೇ ಈ ರೀತಿ ಬಿಗ್ ಮ್ಯಾಚಸ್ ಗಳನ್ನ ಆ ಒಂದು ಟೈಮ್ ಅಲ್ಲಿ ಮಾಡಿಸೋರು. ಯಾಕಂದ್ರೆ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅಧಿಕಾರ ಇದ್ದಿದ್ದು ನಮ್ಮ ವಿನ್ಸ್ ಮೆಕ್ಮ್ಯಾನ್ ಅವರ ಜೊತೆಗೆ. ಅಂಡ್ ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ನಿಮ್ಗೇನಾದ್ರೂ ಸ್ವಲ್ಪ ಮೆಮೊರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ಹೈಯೆಸ್ಟ್ ಡಬ್ಲ್ಯೂ ಪ್ರೀಮಿಯಂ ಲೈವ್ ಇವೆಂಟ್ ಮೈನ್ ಇವೆಂಟ್ ರೆಕಾರ್ಡ್ ಬಗ್ಗೆ. ಎಸ್, ನೀವು ಇಲ್ಲಿ ನೋಡ್ತಾ ಇರಬಹುದು, ನಂಬರ್ 1 ನಲ್ಲಿ ನಮ್ಮ ಜಾನ್ಸಿನ್ ಅವರು ಇದ್ದಾರೆ. ಜಾನ್ಸಿನ್ ಅವರು ತನ್ನ ಕರಿಯರ್ ಅಲ್ಲಿ 61 ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲಿ ಮೈನ್ ಇವೆಂಟ್ ಮಾಡಿದ್ದಾರೆ. ನಂಬರ್ 2 ಅಲ್ಲಿ ರೋಮನ್ ರೈನ್ಸ್ ಅವರು ಇದ್ದಾರೆ. ರೋಮನ್ ರೈನ್ಸ್ ಅವರು ಈಗಾಗಲೇ 50 ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಮೈನ್ ಇವೆಂಟ್ ಮಾಡಿದ್ದಾರೆ. ಅಂಡ್ ನಂಬರ್ 3 ಅಲ್ಲಿ ಅಂಡರ್ಟೇಕರ್ ಅವರು ಇದ್ದಾರೆ. ಅಂಡರ್ಟೇಕರ್ ಅವರು 49 ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಮೈನ್ ಇವೆಂಟ್ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವರ ಬಳಿ ಈಗ ಚಾನ್ಸ್ ಇದೆ, ಅವರು ಜಾನ್ಸಿನ್ ಅವರ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಬಹುದು. ಐ ಥಿಂಕ್ ಬ್ರೇಕ್ ಮಾಡ್ತಾರೆ ಅಂತಾನು ಕೂಡ ಅನ್ಸುತ್ತೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಮಿನಿಮಮ್ ಅಂದ್ರೂ 3 ವರ್ಷ ಡಬ್ಲ್ಯೂ ಕಂಪನಿಯಲ್ಲೇ ಇರ್ತಾರೆ. ಇನ್ನ ಜಾನ್ಸಿನ್ ಹಾಗೆ ಅಂಡರ್ಟೇಕರ್ ಅವರು ಕಂಪನಿಯಿಂದ ರಿಟೈರ್ಡ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಆ ಒಂದು ಅಕ್ನಾಲೇಜ್ಮೆಂಟ್ ಅನ್ನೋದನ್ನ ಎಲ್ಲರೂ ಕೂಡ ಪ್ಲೀಸ್ ತೆಗೆದಾಕ್ಬಿಡಿ. ನೋಡಿ ಸಾಕಾಯ್ತು. ಎಷ್ಟು ಸಲ ಅಂತ ಅಕ್ನಾಲೇಜ್ಮೆಂಟ್ ಸೆರೆಮನಿ ಅಂತ ಮಾಡಿಸ್ತಾನೆ ಇರ್ತೀರಾ, ಎಷ್ಟು ಸಲ ಅಂತ ಎಲ್ಲರೂ ಕೂಡ ತನ್ನ ಫಿಂಗರ್ ನ ಆಕಾಶಕ್ಕೆ ರೈಸ್ ಮಾಡಲೇಬೇಕು. ನಿಜವಾಗ್ಲೂ ಟ್ರೈಬಲ್ ಚೀಫ್, ಹೆಡ್ ಆಫ್ ದ ಟೇಬಲ್, ಇಲ್ಲಿ ಎಲ್ಲದನ್ನು ಕೂಡ ತೆಗೆದು ಸೈಡಿಗೆ ಹಾಕಿ ಯಾರ ಅದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಹಾಗೆ ಅವರ ಟ್ರೈಬಲ್ ಚೀಫ್ ಗಿಮಿಕ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಅವರು ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರಲ್ಲ, ಅದರಿಂದ ಅವರು
ರೋಮನ್ ರೈನ್ಸ್ ಅವರ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ನೋಡಬೇಕು ನೆಕ್ಸ್ಟ್ ವೀಕ್ ಇವರಿಬ್ಬರ ಫೇಸ್ ಆಫ್ ನೋಡೋದಕ್ಕೆ ಸಿಗ್ತಾ ಇದೆ ಮಂಡೇ ನೈಟ್ ರಾ ಅಲ್ಲಿ. ಆಗ ರೋಮನ್ ರೈನ್ಸ್ ಅವರು ಯಾವ ರೀತಿ ಇದಕ್ಕೆಲ್ಲ ಆನ್ಸರ್ನ ಕೊಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ಅವರ ಫೈನಲ್ ಬಾಸ್ ಗಿಮಿಕ್ ಏನಿದೆ ಅದನ್ನ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಮೋಸ್ಟ್ ಫೇಮಸ್ ಆಗಿ ಮೋಸ್ಟ್ ಹೇಟೆಡ್ ಹೀಲ್ ಕ್ಯಾರೆಕ್ಟರ್ ಅಂತ ಅವ್ರಿಗೆ ಅವರೇ ಹೇಳ್ಕೊಂಡಿದ್ದಾರೆ. ಮೋಸ್ಟ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿರ್ತಕ್ಕಂತಹ ಹೀಲ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ಅದು ಫೈನಲ್ ಬಾಸ್ ಗಿಮಿಕ್ ಅಂತ. ನಿಜವಾಗ್ಲೂ ಬಂದಿದ್ದೆ ಅದು ಸ್ವಲ್ಪ ಮಾತ್ರ, ಒಂದು ವರ್ಷನೂ ಕೂಡ ಇರಲಿಲ್ಲ ಆ ಒಂದು ಕ್ಯಾರೆಕ್ಟರ್. ಅಷ್ಟು ಬೇಗ ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಇನ್ನೊಂದು 2-3 ವರ್ಷ 4-5 ವರ್ಷ ಇದ್ದಿದ್ರೆ ಇನ್ನೂ ಕೂಡ ಫೇಮಸ್ ಆಗೋದು ನಮ್ಮ ಫೈನಲ್ ಬಾಸ್ ಕ್ಯಾರೆಕ್ಟರ್ ರಾಕ್ ಅವರ ಗಿಮಿಕ್ಕು. ಬಟ್ ಡಬ್ಲ್ಯೂಗೆ ಯಾಕೋ ರಾಕ್ ಅವರೇ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಅವ್ರೇನಾದ್ರು ಅದೇ ಕ್ಯಾರೆಕ್ಟರ್ ಅಲ್ಲಿ ಬಂದ್ರೆ ಇನ್ನೂ ಕೂಡ ಫೇಮಸ್ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಅಂಡ್ ನೆಕ್ಸ್ಟ್ ನಾವೆಲ್ಲರೂ ಕೂಡ ರಾಕ್ ಅವ್ರನ್ನ ರಸಲ್ಮೇನಿಯಾ 43ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಅಲ್ಲಿ ಅವರ ಒಂದು ಮ್ಯಾಚ್ ಇರುತ್ತೆ ಅಂತ ಅನ್ಕೋತೀನಿ. ಮ್ಯಾಚ್ ಇಲ್ಲ ಅಂದ್ರೂ ಕೂಡ ಸೌದಿ ಅರೇಬಿಯಾ ಗವರ್ನಮೆಂಟ್ ರಾಕ್ ಅವ್ರನ್ನಂತೂ ಅಲ್ಲಿಗೆ ಕರೆಸ್ತಾರೆ, ಇದಂತೂ ಕನ್ಫರ್ಮ್. ನಿಮ್ಗೂ ಕೂಡ ಹಂಗೆ ಅನ್ಸುತ್ತಾ? ಮೋಸ್ಟ್ ಫೇಮಸ್ ಹೀಲ್ ಕ್ಯಾರೆಕ್ಟರ್ ನಮ್ಮ ರಾಕ್ ಅವರ ಫೈನಲ್ ಬಾಸ್ ಕ್ಯಾರೆಕ್ಟರ್ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.